ಆ ಚಲನೆ ಮತ್ತು ಚಿಂತನೆ ಶುರು ಆರಂಭ ಮಾಡಿದಂತಹ ಲೋಕಗಳ ಪಾಲನೆಗೋಸ್ಕರವಾಗಿ ನಿಯಮಗಳನ್ನು ಸೃಷ್ಟಿ ಮಾಡಿದೆ. ಆ ನಿಯಮಗಳ ಸೃಷ್ಟಿಯಾಗಿರುವಾಗ ಆ ನಿಯಮಗಳನ್ನು ನಡೆಸಿಕೊಂಡು ಹೋಗಬೇಕು. ಅದನ್ನು ಪಾಲಕರು, ಅವನ್ನೇ ದೇವತೆಗಳು. ಅದಕ್ಕೆ ಒಂದು ಕನಿಷ್ಠ ಒಂದು ಮೊಮೆಂಟಮ್ ಬೇಕು. ಅಂದರೆ ಯಾವುದಕ್ಕೆ ಒಂದು ಆವೇಗವಿಲ್ಲದೆ ಯಾವ ಕೆಲಸವೂ ಕೂಡ ಒಂದು ಟ್ರಿಗರ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅಗ್ನಿ ಡಿಸೈನ್ ಆಗಿದೆ. ಇದೆಲ್ಲ ನಾವು ನೋಡ್ಕೊಂಬಂದಿದ್ದೀವಿ. ಇದು ಹಳೆ ತರಗತಿಗಳಲ್ಲಿ ಯೂಟ್ಯೂಬಲ್ಲಿದೆ, ಅದನ್ನು ಕೇಳಿಸ್ಕೊಂಡ್ರೆ ಹಿಂದಿನ ಒಂದು ರಿವಿಷನ್ ಆಗುತ್ತೆ ನಮಗೆ. ಅದೆಲ್ಲ ನೋಡ್ಕೊಂಬಂದ್ವಿ. ಆ ಪಾಲಕರೆಲ್ಲ ಆದಮೇಲೆ ಅವುಗಳ ಕೆಲಸ ಮಾಡೋದಕ್ಕೆ ಒಂದು ಮೋಟಿವೇಶನ್ ಬೇಕಲ್ಲ. ಇಲ್ಲಿ ನೋಡಿ, ಆ ಪರಮಾತ್ಮ ಅಂದರೆ ಬೃಹತ್ ಚಲನೆ ಮತ್ತು ಚಿಂತನೆ ಮಾತ್ರ, ಅದು ಸ್ವಯಂಭೂ. ಮತ್ತು ಯಾವುದೇ ಒಂದು ಮೋಟಿವೇಶನ್ ಅಥವಾ ಒಂದು ಗತಿ ಅಥವಾ ಅಂತಿಮ ಫಲ ಯಾವುದನ್ನು ಲೆಕ್ಕಿಸದೆ ಕೆಲಸ ಮತ್ತು ಕಾರ್ಯವನ್ನು ಮಾಡುವಂಥದ್ದು ಆ ಪರಮಾತ್ಮ ಒಂದೇ. ಆದರೆ ಅದನ್ನು ಸೃಷ್ಟಿಸಿರತಕ್ಕ ಪ್ರತಿಯೊಂದು ಕೂಡ ಅವುಗಳಲ್ಲಿ ಫಲದ ನಿರೀಕ್ಷಣೆ ಇದೆ, ವಿಕಾಸದ ನಿರೀಕ್ಷಣೆ ಇದೆ, ಕ್ರಾಂತಿಯ ನಿರೀಕ್ಷಣೆ ಇದೆ. ಈ ಎಲ್ಲ ನಿರೀಕ್ಷಣೆಗಳ ಜೊತೆಗೆ ಮೋಟಿವೇಶನ್ ಅನ್ನುವುದರ ಒಂದು ಅವಶ್ಯಕತೆ ಇದೆ. ಆ ಮೋಟಿವೇಶನ್, ಫಂಡಮೆಂಟಲ್ ಮೋಟಿವೇಶನ್ ಯಾವುದು? ಯಾರಾದರೂ ಹೇಳ್ತೀರಾ? ಅಕ್ಷಯ್, ಫಂಡಮೆಂಟಲ್ ಮೋಟಿವೇಶನ್ ಯಾವುದು? ನಮಗೆ ಆಯಿತು. ಫಂಡಮೆಂಟಲ್ ಮೋಟಿವೇಶನ್ ಯಾವುದು? ಅಲ್ಲ, ಫಂಡಮೆಂಟಲ್ ಮೋಟಿವೇಶನ್ ಧರ್ಮವರ ನಂತರ. ಆಹಾರ ಅಂದರೆ ಬಾಯಾರಿಕೆ ಮತ್ತು ಹಸಿವು ಮತ್ತು ಬಾಯಾರಿಕೆಗಳು ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆ್ಯಂಡ್ ಫಂಡಮೆಂಟಲ್ ಮೋಟಿವೇಶನಲ್ ಫ್ಯಾಕ್ಟರ್ ಫಾರ್ ಎನಿಥಿಂಗ್. ಅಂದರೆ ನಾವು ಬುದ್ಧಿ ಉಪಯೋಗಿಸಿ ಹೊಟ್ಟೆ ತುಂಬಿದ ನಂತರ ಬಾಯಾರಿಕೆ ಹೋದ ನಂತರ ನಾವು ಮುಂದೆ ಯೋಚನೆ ಮಾಡ್ತೇವೆ. ಕೆಲಸದಲ್ಲಿ ನಾವು ಯೋಚನೆ ಮಾಡಿ ನೋಡಿದಾಗ ನಾವು ಏನಾದ್ರು ಮಲಗಿರುವುದರಿಂದ ಎದ್ದು ಕೂತು ಏನಾರು ಮಾಡಬೇಕು ಅಂತ ಹೊರಡೋದೇನೆ ಹಸಿವಿನ ನಿವಾರಣೆ ಮತ್ತು ಬಾಯಾರಿಕೆಯ ನಿವಾರಣೆ. ಜಗತ್ತಲ್ಲಿರುವ ಮಾನವನ ಜೊತೆಗೆ ಸಮೇತ ಅಥವಾ ಒಂದು ಸಾಧನೆ ಹಾದಿಯಲ್ಲಿರುವ ಮನುಷ್ಯನನ್ನು ಬಿಟ್ಟು ಉಳಿದ ಸಾಮಾನ್ಯ ಮನುಷ್ಯರು ಮತ್ತು ಸಕಲ ಪ್ರಾಣಿ ಪಕ್ಷಿಗಳು ಕೂಡ ಅವುಗಳು ನಿತ್ಯ ಚಟುವಟಿಕೆಯಲ್ಲಿ ಇರೋದು ಒಂದೇ ಕಾರಣಕ್ಕೆ. ಯಾವ ಕಾರಣ ಅದು? ಹಸಿವು ಮತ್ತು ಬಾಯಾರಿಕೆ. ಇವುಗಳ ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಇದರಲ್ಲಿ ಯಾರಿಗಾರ ಡೌಟ್ ಇದ್ದರೆ ಪ್ರಶ್ನೆ ಕೇಳಿ. ಈ ಒಂದು ಫಂಡಮೆಂಟಲ್ ಡಿಸೈನ್ ಏನಿದೆ, ಇದರಿಂದ ಎಲ್ಲವೂ ಒಂದು ಸ್ಫೂರ್ತಿಗೊಂಡು ಅವುಗಳ ಒಂದು ನಿವಾರಣೆಗಾಗಿ ಸೋಮಾರಿತನವನ್ನು ಅನುಭವಿಸೋಕ್ಕಾಗದೆ ಎದ್ದು ಏನಾರ ಒಂದು ಮಾಡಲೇಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಇದೇ ಪರಿಸ್ಥಿತಿಯ ಡಿಸೈನನ್ನು ಆ ಬೃಹತ್ ಚಲನೆ ಮತ್ತು ಚಿಂತನೆ ಅದು ಆಲೋಚನೆ ಮಾಡಿ ಅದು ತಾನು ಸೃಷ್ಟಿಸಿದ ಆ ಲೋಕಪಾಲಕರ ಅಂದರೆ ಆ ದೇವತೆಗಳ ಅವುಗಳಿಗೂ ಕೂಡ ಹಸಿವು ಮತ್ತು ಬಾಯಾರಿಕೆಯನ್ನು ಕೊಟ್ಟಿದೆ. ಕೊಟ್ಟಿರೋದು ಅವುಗಳಿಗೆ ಯಾವುದು? ಹವಿಸ್ಸು. ನಾವುಗಳು ಕೊಡುವಂತಹ ಯಜ್ಞ ಯಾಗಾದಿಗಳಲ್ಲಿ ಕೊಡುವಂತಹ ಹವಿಸ್ಸೇ ಅವುಗಳಿಗೆ ಆಹಾರ. ಈ ಮಂತ್ರ ಏನು ಹೇಳ್ತಾ ಇದ್ದಾರೆ? ನಾವು ಈ ಮಂತ್ರ ನೋಡಿದ್ವಿ. ತಮಶನಾಯ ಪಿಪಾಸ ಅಬ್ರೂತಾಂ ಅವಾಭ್ಯಾಮಭಿ ಪ್ರಜಾನೀಹೀತಿ ते अब्रवीदेत्तास्वेववां देवदास्वा भजाम्येतासु भागिन्यौ करोमीति तस्माद्यस्मै कस्मै च देवतायै हविर्गहृत्ये भागिन्ये वे भास्यामशना यापि वासे भवतः. ಇದು 5ನೇ ಉಪನಿಷತ್ತಿನ ಪ್ರಥಮ ಅಧ್ಯಾಯದ ದ್ವಿತೀಯ ಖಂಡದ 5ನೇ ಮಂತ್ರ. ಈ ಮಂತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ? ಈ ಹಸಿವೆ ಮತ್ತು ಬಾಯಾರಿಕೆಗಳು ಆ ತನ್ನ ಸೃಷ್ಟಿಸಿದ ಆ ಒಂದು ಪರಮಾತ್ಮನನ್ನು ಕೇಳುತ್ತೆ. ನಮಗೆ ಒಂದು ಆಶ್ರಯವನ್ನು ಕೊಡು. ಯಾಕೆಂದರೆ ಅವುಗಳು ಕೇವಲ ಧರ್ಮ ಸ್ವರೂಪ. ಅಂದರೆ ಏನು? ಇಟ್ ಈಸ್ ಜಸ್ಟ್ ಎನ್ ಆಟ್ರಿಬ್ಯೂಟ್.
ಅವು ಧರ್ಮಿಯನ್ನು ಆಶ್ರಯಿಸದೆ ಆಹಾರ, ನೀರು ಯಾವುದನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಕರೆಕ್ಟ್ ತಾನೆ? ಹಸಿವು ಮತ್ತು ಬಾಯಾರಿಕೆಗಳು ಅವು ಕೇವಲ ಒಂದು ಧರ್ಮ ಸ್ವರೂಪವಾದ್ರಿಂದ ಆ ಧರ್ಮವನ್ನು ಅಳವಡಿಸಿಕೊಂಡಿರುವ ಧರ್ಮೀಯ ಸಹಾಯವಿಲ್ಲದೆ ಆಹಾರವಾಗಲಿ, ಅನ್ನವಾಗಲಿ, ಪಾನಾದಿಗಳನ್ನಾಗಲಿ, ನೀರನ್ನಾಗಲಿ ಏನೂ ತೆಗೆದುಕೊಳ್ಳಲಿಕ್ಕೆ ಸ್ವತಂತ್ರವಾಗಿ ಆಗೋದಿಲ್ಲ. ಹಾಗಾಗಿ ನಮ್ಮನ್ನು ಒಂದು ಆಶ್ರಯ ಕೊಡು. ನಾವು ಯಾರಲ್ಲಿ ಆಶ್ರಯಿಸುವುದು ಅಂದಾಗ ದೇವತೆಗಳಲ್ಲಿ ನಿಮ್ಮನ್ನು ಸೇರಿಸ್ತೇನೆ ಅಂತ ದೇವತೆಗಳಲ್ಲಿ ಅವರ ಭಾಗಗಳನ್ನಾಗಿ ಆ ಒಂದು ಪರಮಾತ್ಮ ಮಾಡಿದ. ಹಾಗೆ ಮಾಡಿದ ಪರಮಾತ್ಮನಿಂದಾಗಿ ಯಾವುದೇ ದೇವತೆ ಹವಿಸ್ಸನ್ನು ಎಷ್ಟೇ ತೆಗೆದುಕೊಂಡರೂ ಅವುಗಳ ಹಸಿವು ಮತ್ತು ಬಾಯಾರಿಕೆ ಅಂತ್ಯವಾಗೋದಿಲ್ಲ. ಈಗ ನಮ್ಮನ್ನೇ ತಗೊಳ್ಳೋಣ, ಎಷ್ಟು ಊಟ ಮಾಡಬಲ್ಲೆವು ಹಸಿದಾಗ? ಹೊಟ್ಟೆ ತುಂಬ ತಿಂತೀವಿ, ಆದರೆ ಪುನಃ ಹಸಿವು ಮತ್ತೆ ಉಂಟಾಗತ್ತೆ. ಬಾಯಾರಿಕೆ ಆದಾಗ ಪಾನಾದಿಗಳನ್ನು ತೆಗೆದುಕೊಳ್ತೇವೆ, ಆದರೆ ಅದು ಪುನಃ ಮತ್ತೆ ಬಾಯಾರಿಕೆ ಹಾಗೇ ಆಗತ್ತೆ. ಹಾಗಾಗಿ ಇವತ್ತು ಎಲ್ಲ ಜೀವಿಗಳಲ್ಲೂ ದೇವತೆಗಳಲ್ಲೂ ಸೇರಿ ಈ ಒಂದು ಡಿಸೈನ್ ಹೇಗಿದೆ ಅಂದರೆ ಮೋಟಿವೇಶನ್ ಫ್ಯಾಕ್ಟರ್ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅಂದರೆ ನಾನು ಜೀವನದಲ್ಲಿ ಒಮ್ಮೆ ತಿಂದು ಇನ್ನು ಜೀವಮಾನ ಪೂರ್ತಿ ನಾನು ತಿನ್ನೋದಿಲ್ಲ, ಒಮ್ಮೆ ನಾನು ನೀರನ್ನು ಕುಡಿದು ಇನ್ಯಾವತ್ತೂ ನಾನು ನೀರನ್ನು ಕುಡಿಯೋದಿಲ್ಲ. ಈ ರೀತಿ ಒಂದೇ ಬಾರಿಗೆ ಇಡೀ ಜೀವನದ ಹಸಿವನ್ನಾಗಲಿ ಬಾಯಾರಿಕೆಯನ್ನಾಗಲಿ ನಿವಾರಣೆ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಅಂದರೆ ಅರ್ಥ ಏನು? ನಾವು ಕರ್ಮವನ್ನು ಮಾಡುತ್ತಲೇ ಇರಬೇಕು. ಯಾವ ಕರ್ಮ? ಆ ಪಾಲನೆಗಾಗಿ ನಿಯಮಿಸಿದ ಆ ಪರಮಾತ್ಮನ ನಿರ್ದಿಷ್ಟ ದಿಕ್ಕಿನ ಎಡೆಗೆ ನಮ್ಮ ಕರ್ಮಗಳು, ಕೆಲಸಗಳು ಸಾಗಿದರೆ ಮಾತ್ರ ನಮ್ಮಗಳ ಹಸಿವು ಮತ್ತು ಬಾಯಾರಿಕೆಯ ಒಂದು ನಿರ್ಮೂಲನ ಆಗುತ್ತೆ. ನಿರ್ಮೂಲನ ಅಂತಂದರೆ ಟೆಂಪ್ರವರಿ, ಆ ಒಂದು ಸ್ವಲ್ಪ ಹೊತ್ತಿಗೆ ಸರಿಯಾಗತ್ತೆ, ಪುನಃ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಅದೇ ಕೆಲಸವನ್ನು ಕರ್ಮಗಳನ್ನು ಮಾಡುತ್ತಾ ಸಂಪಾದನೆಯನ್ನು ಮಾಡಿಕೊಂಡು ಹಸಿವು ನಿದ್ರೆ ಸಂಪಾದನೆಯನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಎಸ್ಪೆಷಲಿ ಮೊಮೆಂಟಮ್ ಅಗ್ನಿ, ಆ ಅಗ್ನಿಯಲ್ಲಿ ಈ ಒಂದು ಹಸಿವನ್ನು ಬಾಯಾರಿಕೆಯನ್ನು ಬಹಳವಾಗಿಟ್ಟ ಈ ಅಗ್ನಿಯು ಉಳಿದ ದೇವತೆಗಳಿಗೆ ಹವಿಸ್ಸನ್ನು ತಾನು ತಿಂದು ಉಳಿದ ದೇವತೆಗಳ ಹಸಿವನ್ನು ಬಾಯಾರಿಕೆಯನ್ನು ನಿವಾರಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡ ಅನ್ನೋದು ನಾವು ಇಲ್ಲಿವರೆಗೆ ನೋಡಿದ್ವಿ. ಈಗ 3ನೇ ಖಂಡಕ್ಕೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟು ವಿಚಾರದಲ್ಲಿ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಸ ಈಕ್ಷತೆ ಮೇನು ಲೋಕಾಶ್ಚ ಲೋಕಬಾಲಶ್ಚನ್ನಮೇಭ್ಯ ಸೃಜಾ ಇತಿ. ಹಾಗಾಗಿ ನಿಮ್ಮಲ್ಲಿ ಇವೇ ಲೋಕಗಳು ಮತ್ತು ಲೋಕಪಾಲಕರೇ ನಿಮಗೆ ಈ ಹಸಿವು ಮತ್ತು ಬಾಯಾರಿಕೆ ಅಂದರೆ ಮೋಟಿವೇಶನ್ ಅನ್ನೋ ಒಂದು ರಿಕ್ವೈರ್ಮೆಂಟನ್ನು ಡಿಸೈನ್ ಮಾಡಿದೆ. ಈಗ ಈ ಡಿಸೈನನ್ನು ಮಾಡಿಬಿಟ್ಟೆ, ಆದರೆ ಅದಕ್ಕೆ ಏನು ಬೇಕೀಗ? ಆಹಾರ ಬೇಕು. ಕೇವಲ ಹಸಿವೆ ಬಾಯಾರಿಕೆಗಳನ್ನು ಉಂಟು ಮಾಡಿ ಅದಕ್ಕೆ ಇನ್ಪುಟ್ ಏನು ಕೊಡಬೇಕು? ಆಹಾರ ಬೇಕು. ಹಾಗಾಗಿ ಈಗ ಆಹಾರವನ್ನು ಸೃಷ್ಟಿಸುವೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಅನ್ನ ಅಂದರೆ ರೈಸ್ ಅಲ್ಲ, ಆಹಾರ. ಅದು ಮಾಂಸವೇ ಇರಬಹುದು, ಯಾವುದೇ ರಚನೆಗೆ ಯಾವುದೇ ರೀತಿಯಾದ ಆಹಾರವೂ ಕೂಡ ಇಲ್ಲಿ ಉಪನಿಷತ್ತಿನಲ್ಲಿ ಅನ್ನ ಅಂತ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಆಗ ಪರಮಾತ್ಮ ಅಂದರೆ ಅಂತಿಮವಾದ ಚಲನೆ ಮತ್ತು ಚಿಂತನೆ ಯೋಚನೆ ಮಾಡಿತು. ಓಹೋ, ಲೋಕಗಳಿಗೆ, ಲೋಕಪಾಲಕರಿಗೆ ಅವರು ನಮ್ಮ ನಿಯಮಗಳನ್ನು ಅನುಸರಿಸಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಒಂದು ಮೋಟಿವೇಶನ್ ಬೇಕು, ಒಂದು ರಿಕ್ವೈರ್ಮೆಂಟ್ ಬೇಕು. ಅದಕ್ಕೆ ಬಾಯಾರಿಕೆ ಮತ್ತು ಹಸಿವುಗಳನ್ನು ಮಾಡಲಾಯಿತು. ಈಗ ಹಾಗೆ ಮಾಡಿದಾಗ ಅದರ ಒಂದು ತಾತ್ಕಾಲಿಕ ನಿವಾರಣೆಗಾಗಿ ಏನನ್ನು ಸೃಷ್ಟಿ ಮಾಡ್ತೇನೆ? ಅನ್ನವನ್ನು ಸೃಷ್ಟಿ ಮಾಡ್ತೇನೆ.
ಅನ್ನ ಅಂದ್ರಲ್ಲಿ ಆಹಾರ ಮತ್ತು ಪಾನಾದಿಗಳು, ಅಂದರೆ ಬಾಯಾರಿಕೆ ಮತ್ತು ಹಸಿವಿಗೆ ಅದನ್ನು ಹೋಗಲಾಡಿಸಲುವಂತಹ ವಿಚಾರಗಳನ್ನು, ಮೆಟೀರಿಯಲ್ನ ಮಾಡ್ತೇನೆ ಅಂತ ಡಿಸೈಡ್ ಮಾಡ್ತು. ಸೋಪಾಭ್ಯಪತ್ ತಾಭ್ಯಾಭಿತಪ್ತಾಭ್ಯ ಮೂರ್ತಿರಜಾಯತ ಯಾ ವೈ ಸಾ ಮೂರ್ತಿರಜಾಯತಾನ್ನಂ ವೈ ತತ್. ಆಗ he started meditating on 5 fundamental things. ಯಾವುದು? ಇದೇ ಪಂಚಭೂತಗಳು, ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶ, ಈ 5 ವಿಚಾರಗಳನ್ನೇ ಕೊಂಡಿತು ಆ ಪರಮ ಅತ್ ಮನ್. ಅಂತಿಮವಾದ ಪ್ರಗತಿಗಾಗಿ, ಚಲನೆಗಾಗಿ, ಕ್ರಾಂತಿಗಾಗಿ, ವಿಕಾಸಕ್ಕಾಗಿ, ಸದಾ ಹಾತೊರೆಯುವಂತಹ ಮುಂದುವರಿಕೆಗಾಗಿ ಇರುವಂತಹ ಚಲನೆ ಮತ್ತು ಚಿಂತನೆ, ಈ ಪಂಚಭೂತಗಳನ್ನು ಉಪಯೋಗಿಸಿಕೊಳ್ಳೋಣ. ಇದರಿಂದನೇ ಅನ್ನಪಾನಾದಿಗಳನ್ನು ಸೃಷ್ಟಿ ಮಾಡೋಣ. ಇವುಗಳಿಂದನೇ ರಚಿತವಾಗಿದೆ. ಇವುಗಳಿಂದೇ ರಚಿತವಾದ ದೇಹಕ್ಕೆ ಇವುಗಳೇ ಆಹಾರ, ಇವುಗಳೇ ಅನ್ನ. ಪೃಥ್ವಿ, ಆಪ, ತೇಜ, ವಾಯು ಹಾಗೂ ಆಕಾಶ, ಈ 5 ವಿಚಾರಗಳಿಂದನೇ ಅನ್ನದ ಉತ್ಪಾದನೆ ಮಾಡುವ ಅಂತ ಧ್ಯಾನ ಮಾಡಿ ಆ ಒಂದು ತಪಸ್ಸಿನಿಂದ ಅದು ಒಂದು ಫಾರ್ಮೇಷನ್ ಆಯಿತು. ಈ ಪಂಚಭೂತಗಳಿಂದ ಮಾಡಲ್ಪಟ್ಟ ಒಂದು ಮೂರ್ತ ರೂಪ, ಒಂದು ಫಾರ್ಮೇಷನ್ ಆಯಿತು, ಒಂದು ಮೂರ್ತ ರೂಪವಾಯಿತು. ಯಾವುದದು? ಅದೇ ಅನ್ನ. ಅಂದರೆ ಪ್ರಾಣಿಗಳು, ಧಾನ್ಯಗಳು, ಈ ರೀತಿ ಒಂದು ಚೈನ್, ಫುಡ್ ಚೈನ್ ಸಿಸ್ಟಮಲ್ಲಿ ಒಂದು ಮೂರ್ತ ರೂಪ ಫಾರಮ್ ಆಯಿತು. ಅಂದರೆ ಇಲ್ಲಿ ಫುಡ್ ಅಂದರೆ ಏನು ನೋಡಿ, ನಾವು ಒಂದು ಕ್ಷಣ ಆಲೋಚನೆ ಮಾಡೋಣ. ಪ್ರತಿಯೊಂದು ಕೂಡ ಮತ್ತೊಂದಕ್ಕೆ ಆಹಾರ ರೂಪ. ಹುಳ ಹುಪ್ಪಟೆಗಳು ಕ್ರಿಮಿಗಳನ್ನು ತಿನ್ನುತ್ತವೆ. ಆ ಹುಳ ಹುಪ್ಪಟೆಗಳನ್ನು ಈ ಇಲಿ, ಕಪ್ಪೆ ಇವುಗಳು ತಿಂತವೆ. ಇವುಗಳನ್ನು ಹಾವು ತಿನ್ನುತ್ತೆ, ಹಾವನ್ನು ಗರುಡ ತಿನ್ನುತ್ತೆ. ಈ ರೀತಿ ಧಾನ್ಯಗಳು, ಪ್ರಾಣಿಗಳು, ಆ ರೀತಿ ನೋಡಿದಾಗ ಈಗ ನಾವು ಮನುಷ್ಯರು, ನಾವು ಸತ್ತಾಗ ನಮ್ಮನ್ನು ಕ್ರಿಮಿಕೀಟಗಳು, ಮೆಗ್ಗಾಟ್ಸ್ಗಳು, ಬ್ಯಾಕ್ಟೀರಿಯಸ್ಗಳು ಇವುಗಳೆಲ್ಲ ತಿಂತವೆ. ಅಂದರೆ ಇಲ್ಲಿ ಒಂದು ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶ ಫಂಡಮೆಂಟಲ್ನಿಂದ ಉತ್ಪನ್ನವಾದ ಧರ್ಮಿ, ಅಂದರೆ ಹಸಿವು ಮತ್ತು ಬಾಯಾರಿಕೆ ಇತ್ಯಾದಿಗಳನ್ನೆಲ್ಲ ರೀತಿಯಾದ ಲೋಕಪಾಲನೆಗಾಗಿ, ಲೋಕಗಳಿಗಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಆ ಪರಮಾತ್ಮವು ವಿಧಿಸಿರುವ ಋತುವಾದ ಪ್ರಕಾರ ನಡೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ರಚನೆ, ಆ ರಚನೆಯು ಪೃಥ್ವ್ಯಾಪಸ್ತೇಜೋ ವಾಯುರಾಕಾಶ ತನ್ನ ಮೆಟೀರಿಯಲ್ಗಳಿಂದನೇ ಆಗಿರುವಂಥದ್ದು. ಎಲ್ಲವೂ ಕೂಡ ಯಾವುದೋ ಒಂದಕ್ಕೆ ಆಹಾರ. ನಾವು ಇದನ್ನು ನಿಧಾನಕ್ಕೆ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ, ಜಗತ್ತಲ್ಲಿರುವ ಪ್ರತಿಯೊಂದು ರಚನೆಯೂ ಕೂಡ ಒಂದು ಮತ್ಯಾವುದೋ ಒಂದಕ್ಕೆ ಆಹಾರ ಸ್ವರೂಪವಾಗಿದೆ. ಅಂದರೆ ಅರ್ಥ ಏನು? ಅನ್ನ ಅಂತ ಸಪ್ರೇಟಾಗಿ ಏನು ರಚನೆ ಇಲ್ಲ. ಒಂದು ಸೃಷ್ಟಿಯನ್ನ ಮತ್ತೊಂದು ಸೃಷ್ಟಿ ತನ್ನ ಹಸಿವಿಗಾಗಿ, ತನ್ನ ಬಾಯಾರಿಕೆಗಾಗಿ ಇಂಧನವಾಗಿ ಬಳಸುವುದೇ ಆಹಾರ. ಈ ರೀತಿಯಾಗಿ ಈ ಒಂದು ವಿಶ್ವದಲ್ಲಿ ಕ್ರಮವು ಅಡಗಿದೆ. ಅಂದರೆ ಮೊದಲು ಯಾವುದನ್ನೂ ತಿಂತಿತ್ತಿಲ್ಲ. ಯಾವಾಗ ಹಸಿವು ಮತ್ತು ಬಾಯಾರಿಕೆ ಉಂಟಾಯಿತು, ಪಂಚಭೂತಗಳಿಂದ ನಿರ್ಮಾಣಗೊಂಡ ರಚನೆಗಳಿಗೆ ಯಾವಾಗ ಈ ದೇವತೆಗಳಾಗಲಿ, ಲೋಕಪಾಲಕರಾಗಲಿ, ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಏನಾಗಲಿ
ಇವುಗಳೆಲ್ಲ ಶುರುವಾಯಿತು. ಆಗ ಅವುಗಳಿಗೆ ಇದೇ ಮೂಲ ಫಂಡಮೆಂಟಲಿ ಪಂಚಭೂತಗಳೇ ಆಹಾರವಾದವು. ಪಂಚಭೂತಗಳಿಂದ ನಿರ್ಮಾಣ, ಪಂಚಭೂತಗಳಿಂದ ನಿರ್ವಹಣೆ, ಮತ್ತೆ ಮರಣಿಸಿದಾಗ ಪಂಚಭೂತಗಳಿಗೆ ಹಿಂದಿರುಗುವಿಕೆ. ಈ ಒಂದು ಸೈಕಲ್ ಅನ್ನೋದು ವಿಶ್ವದಲ್ಲಿ ಅಡಗಿದೆ. ಯಾರಿಗಾರ ಅನುಮಾನ ಇದೆಯಾ ಈ ಉಪನಿಷತ್ತು ಹೇಳುತ್ತಿರೋ ಈ ವಿಚಾರದಲ್ಲಿ? ಕೇಳಪ್ಪ ಅಕ್ಷಯ್. ಪ್ರತಿಯೊಂದರ ರಚನೆಗೂ ಪಂಚಭೂತಗಳ ಋಣ ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ರೆ ಪ್ರತಿಯೊಂದು ರಚನೆಗೂ ಪಂಚಭೂತಗಳ ಋಣ ಅನ್ನೋದು ಇದ್ದೇ ಇರುತ್ತೆ ಸರ್. ಪಂಚಭೂತಗಳಿಂದನೇ ಮಾಡಲ್ಪಟ್ಟಿರುತ್ತವೆ. ನನ್ನ ಪ್ರಶ್ನೆ ಗೊತ್ತಾಗ್ಲಿಲ್ಲ. ಪಂಚಭೂತಗಳ ಋಣ ಅನ್ನೋದು ಇದ್ದೇ ಇರುತ್ತೆ ಸರ್. ಹೌದು ಹೌದು ಹೌದು, ಪಂಚಭೂತಗಳಿಂದನೇ ಮಾಡಲ್ಪಟ್ಟಿವೆ. ಪಂಚಭೂತಗಳನ್ನೇ ಅವನ್ನೇ ತಿನ್ನುತ್ತವೆ. ಕಡೆಗೆ ಅವು ಮರಣಿಸಿದಾಗ ಪಂಚಭೂತಗಳಾಗೇ ಹಿಂದಿರುಗುತ್ತವೆ. ಅಂದರೆ ಇದು ಪಂಚಭೂತಗಳ ಒಂದು ಪರಿವರ್ತನೆ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಪಂಚಭೂತಗಳ ಸಹಾಯ ಅಂದರೆ ಅವುಗಳ ಋಣ ನಮ್ಮ ಮೇಲೆ ಇದ್ದೇ ಇದೆ. ಮುಂದಿನ ಮಂತ್ರ ತದೇತದ ವಿಸೃಷ್ಟಂ ಪರಾಣ್ಯತ ಜಿಘಾಂಸಾತ್ ಸತ್ ತದ್ವಾಚಾ ಜಿಗೃಕ್ಷತ್ ತನ್ನಾಶೋಗ್ನದ್ವಾಚಾ ಗ್ರಹೀತುಂ ಸಾ ಯದ್ಧೈನದ್ವಾಚಾ ಗ್ರಹ್ಯೈಷ್ಯದಪಿ ವ್ಯಾವೃತ್ಯ ಹೈವಾನ್ನಮಪ್ರಪ್ಸ್ಯತ್ ಅಂತ ಇದೆಲ್ಲ ಆಯಿತು. ಈ ರೀತಿಯಾಗಿ ಸೃಷ್ಟಿಯಾದಂತಹ ಮೂರ್ತ ರೂಪವ ತೆಗೆದುಕೊಂಡಂತಹ ಅನ್ನ ಮೊದಲು ಫಂಕ್ಷನ್ನೇ ಮಾಡಲಿಲ್ಲ ಅಂತ ಋಷಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಐತರೆ ಉಪನಿಷತ್ತಿನ ಋಷಿ ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲು ಇದು ಸೃಷ್ಟಿಯಾದಾಗ ಹಸಿವು ಬಂತು, ಬಾಯಾರಿಕೆ ಬಂತು, ಅನ್ನನೂ ಸೃಷ್ಟಿ ಆಯಿತು. ಆದರೆ ಅದು ಸರಿಯಾಗಿ ಫಂಕ್ಷನ್ ಮಾಡಲಿಲ್ಲ. ಅದು ಫಂಕ್ಷನ್ನೇ ಮಾಡದಲೇ ಹಿಂತಿರುಗಿ ಓಡಲು ಬಯಸಿತು. ಆಗ ವಿರಾಟ್ ಪುರುಷ ಅಂದರೆ ಯಾರು? ಲೋಕಪಾಲಕರ ಸಂಘಾತ, ದೇಹ ಇಂದ್ರಿಯಗಳ ಸ್ವರೂಪ, ಮತ್ತೆ ಮೊಟ್ಟ ಮೊದಲ ಫಾರ್ಮೇಷನ್ ಅವನೇ ವಿರಾಟ್. ಅಂದರೆ ನಮ್ಮಲ್ಲಿರೋ ಪಂಚೇಂದ್ರಿಯಗಳು, ಅದರಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಎಲ್ಲವೂ ಸೇರಿ ವಿರಾಟ್ ಪುರುಷ ಅಂತ ಏನು ಕರಿತೀವಿ. ಅದು ಈ ಒಂದು ಫಾರ್ಮೇಷನ್ ಆಗಿತ್ತಲ್ಲ, ಲೋಕಪಾಲಕರಾಗಿ ವಿಚಾರಗಳಿಂದಾಗಿ ಬಾಯಾರಿಗೆ ಹಸಿವುಗಳನ್ನು ಹೊಂದಿರತಕ್ಕಂತಹ ರಚನೆಗಳಾಗಿ ಆ ವಿರಾಟ್ ಪುರುಷನು ಸೃಷ್ಟಿಯಾದಾಗ ಅವನು ಈ ಆಹಾರನ ಹೇಗಪ್ಪ ಅಂತ ಮೊದಲು ತಿನ್ನಲಿಕ್ಕೆ ಹೋಗಲಿಲ್ಲ, ಕುಡಿಯಲಿಕ್ಕೆ ಹೋಗಲಿಲ್ಲ, ಮಾತಿನಿಂದ ಹಿಡಿಯಲಿಕ್ಕೆ ಪ್ರಯತ್ನಿಸಿದ. ನೋಡಿ, ಹಿಯರ್ ದಿಸ್ ಋಷಿ ಈಸ್ ಟಾಕಿಂಗ್ ದ ಎವಲ್ಯೂಷನ್ ಆಫ್ ಫುಡ್ ಕನ್ಸಂಪ್ಷನ್. ನಿಮಗೆ ಯಾವುದೇ ವಿಜ್ಞಾನದಲ್ಲೂ ಇವತ್ತಿನವರೆಗೂ ಈ ಒಂದು ವಿಕಾಸವಾದ ಎಲ್ಲೂ ಇಲ್ಲ. ಅಂದರೆ ಹಸಿವಿಗೆ ಆಹಾರ ತಿಂತಾರೆ ಸರಿ, ಆದರೆ ಆಹಾರ ಮೊಟ್ಟ ಮೊದಲು ಉತ್ಪನ್ನವಾದಾಗ ಯಾವ ಪ್ರಯತ್ನಗಳು ನಡೀತು? ಮೊದಲೇ ತಿಂದುಬಿಟ್ರೆ, ಮೊದಲೇ ಕುಡ್ಕೊಂಡ್ಬಿಟ್ರೆ ಗೊತ್ತಾಗೋಯ್ತೆ ಇಮ್ಮಿಡಿಯೇಟ್ ಆಗಿ. ಆಹಾರ ಉತ್ಪನ್ನವಾದಾಗ, ಅನ್ನ ಉತ್ಪನ್ನವಾದಾಗ ಅನ್ನೋ ಪ್ರಶ್ನೆ ಯಾರಾದರೂ ಕೇಳ್ಕೊಂಡಿದ್ದೀರಾ? ಇವತ್ತಿನ ಸೈನ್ಸಲ್ಲಿ ಯಾರಾದರೂ ಕೇಳಿದಾರಾ? ಕೇಳಿಲ್ಲ. ಆದರೆ ನಮ್ಮ ಉಪನಿಷತ್ತಿನ ಋಷಿಗಳು ಈ ಪ್ರಶ್ನೆಯನ್ನು ತಮಗೆ ತಾವೇ ಕೇಳಿಕೊಂಡು ಅದಕ್ಕೆ ತಪಸ್ಸಿನ ಮುಖಾಂತರ ಉತ್ತರವನ್ನು ಕಂಡು ಆ ಉತ್ತರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ?
ಆಹಾರ ಮೊಟ್ಟ ಮೊದಲು ಉತ್ಪನ್ನವಾದಾಗ ತಿನ್ನಬೇಕು ಕುಡಿಬೇಕು ಅಂತ ಗೊತ್ತಾಗದಲೇ ಮಾತಿನಿಂದ ಹಿಡಿಯಲು ಮೊದಲ ಪ್ರಯತ್ನ ನಡೆಯಿತು. ಅರ್ಥ ಮಾಡ್ಕೋಬೇಕು. ದ ಫಸ್ಟ್ ಟ್ರೈ ಟು ಕನ್ಸ್ಯೂಮ್ ಫುಡ್ ಥ್ರೂ ಸ್ಪೀಚ್. ಇದು ಆಶ್ಚರ್ಯ ಆಗಬಹುದು ನಿಮ್ಗಳಿಗೆ ಅನ್ಸುತ್ತೆ. ಇದರಲ್ಲಿ ಏನಾದ್ರು ನಿಮಗೆ ಆಶ್ಚರ್ಯ ಆಗ್ತಾ ಇದೆಯಾ ಅಕ್ಷಯ್ ಅವರೇ? ಹೌದು ಸರ್. ಕೇಳಿ ಲಕ್ಷ್ಮಿ ಮೇಡಮ್. ಫಸ್ಟ್ ಉಪಯೋಗಿಸ್ಲಿಲ್ಲ ಆಹಾರ ಅಂತ ಅಂದ್ರಲ್ಲ, ಬರೀ ಮಾತಲ್ಲೇ ಅವರು ಜೀವನ ಮಾಡಕ್ ಆಗ್ತಾ ಇತ್ತ? ಜೀವಿಸೋದಕ್ಕೆ ಏನಾದ್ರು ಬೇಕಾಗಿತ್ತಲ್ಲ? ಅದೇ ಆಗ ಹಸಿವು ಬಾಯಾರಿಕೆ ಉತ್ಪನ್ನವಾಗಿ ಆ ಕ್ಷಣದಲ್ಲೇ ಆಹಾರವೂ ಉತ್ಪನ್ನವಾದಾಗ ಅದನ್ನು ಹೇಗೆ ತಗೋಬೇಕು ಅಂತ ಫಸ್ಟ್ ಗೊತ್ತಾಗಲಿಲ್ಲ. ಅದನ್ನು ಫಸ್ಟು ಟ್ರೈ ಮಾಡಿದ್ದೇನು ಮಾತಿನಿಂದ, ಅಂದರೆ ವಾಕ್. ಅದರಿಂದನೇ ತಗೊಂಡ್ಬಿಡೋಣ ಅಂತ ಟ್ರೈ ಮಾಡಿದ್ರು. ಅಂದರೆ ಅನ್ನ, ನೀರು, ಸಾಂಬಾರು, ಮಜ್ಜಿಗೆ, ತರಕಾರಿ ಇದರ ಅದನ್ನು ಉಚ್ಚಾರಣೆ ಮಾಡಿದರೆ ಹೊಟ್ಟೆ ತುಂಬಬಹುದೇನೋ. ನೀರು ಅಂದರೆ ಬಾಯಿ ಅಂತ ಹೇಳಿದರೆ ಬಾಯಾರಿಕೆ ಇಂಗಬಹುದೇನೋ ಅಂತ ಪ್ರಯತ್ನ ನಡೀತು. ಆದರೆ ಅದರಿಂದ ಕೇವಲ ಮಾತಿನಿಂದ, ಉಚ್ಚಾರಣೆಯಿಂದ, ಅಂದರೆ ವಾಕ್ನಿಂದ ಹಸಿವನ್ನಾಗಲಿ ಬಾಯಾರಿಕೆಯನ್ನಾಗಲಿ ಕಂಪ್ಲೀಟ್ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಹೇಳಪ್ಪ ಅಕ್ಷಯ್. ಸರ್, ಈ ರೀತಿಯ ಪ್ರಯೋಗ ಯಾರು ಮಾಡಿದ್ದು ಮತ್ತು ಯಾವ ಕಾಲದಲ್ಲಿ ಆಗಿದ್ದು ಸರ್? ಇದು ಸೃಷ್ಟಿಯ ಮೊದಲು ಲೋಕಗಳ ಉತ್ಪನ್ನವಾದಾಗ ಲೋಕಪಾಲಕರ ಉತ್ಪನ್ನವಾದ ಮೇಲೆ ಅಗ್ನಿಯ ಉತ್ಪನ್ನವಾದ ಮೇಲೆ ಹಸಿವು ಬಾಯಾರಿಕೆಗಳ ಉತ್ಪನ್ನವಾದ ನಂತರ ಆಹಾರದ ಉತ್ಪನ್ನದ ನಂತರ ಅದನ್ನು ಬಳಕೆ ಮಾಡುವ ವಿಧಾನದ ಪ್ರಯತ್ನದ ಕ್ಷಣದಲ್ಲಿ ಇದು ನಡೆದಿದ್ದು ಅಕ್ಷಯ್. ಇದಕ್ಕೆ ಈಗ ಲಾಂಗ್ ಗ್ಯಾಪ್ ಆಗಿ ಹೋಗಿದೆ. ಈ ನನ್ನ ಯೂಟ್ಯೂಬಲ್ಲಿ ಐತರೇಯ ಉಪನಿಷತ್ತಿನ 3-4 ಭಾಗಗಳು ಆಲ್ರೆಡಿ ಇದೆ. ಅದನ್ನು ಕೇಳ್ಕೊಂಬಂದರೆ ನಮಗೆ ನೀಟಾಗಿ ಅರ್ಥವಾಗುತ್ತೆ. ಸ್ವಲ್ಪ ಗ್ಯಾಪ್ ಆದ್ದರಿಂದ ಅದನ್ನು ಮತ್ತೆ ಒಮ್ಮೆ ಕೇಳಿ ಈ ಒಂದು ಮಂತ್ರಗಳನ್ನ ಕೇಳಿದ್ರೆ ಅರ್ಥವಾಗುತ್ತೆ ಅಂತ ಅನ್ಕೋತೀನಿ ಅಕ್ಷಯ್. ಆ ರೀತಿ ಆದಾಗ ಆ ಒಂದು ಹಸಿವು ಮತ್ತು ಬಾಯಾರಿಕೆಗಳು ಎರಡೂ ಕೂಡ ತೃಪ್ತಿ ಆಗಲಿಲ್ಲ. ಆಗೇನಾಯಿತು ನಂತರ? ತದ್ಘ್ರಾಣೇನ ಜಿಗೃಕ್ಷತ್ ತನ್ನಾಶಕ್ನಾತ್ ಪ್ರಾಣೇಶ ಗ್ರಹೀತುಂ ಸಾ ಯದ್ಧೈನೈತು ಪ್ರಾಣೇನ ಗ್ರಹ್ಯೈಷ್ಯದಪಿ ಪ್ರಾಣ್ಯ ಹೈವಾನ್ನ ಮತ್ರಪ್ಯದ್ ಅಂತ. ಅಂದರೆ ಇದೇ ನಮ್ಮ ಪಂಚೇಂದ್ರಿಯಗಳು, ಅಂದರೆ ಇದೇ ದೇಹದಲ್ಲಿರುವ ಇಂದ್ರಿಯಗಳೇನು ಮಾಡೋದು, ಓಹೋ ಇದು ಮಾತಿನಿಂದ ಆಗೋದಿಲ್ಲ, ಇದನ್ನ ಮೂಸಿ ಬಿಡೋಣ, ಮೂಗಿನಿಂದ ಆಘ್ರಾಣಿಸಿ ಬಿಡೋಣ, ಆಗ ನನ್ನ ಹಸಿವು ಇಂಗತ್ತೆ, ಆಗ ನನ್ನ ಬಾಯಾರಿಕೆ ಇಂಗತ್ತೆ. ಈಗ ಮಾತಿನಿಂದ ಅನ್ನ ನೀರು ಹೇಳಿದ್ರು ಆಗಲಿಲ್ಲ. ಈಗ ಅದರ ಒಂದು ಸೆಂಟ್, ಅಂದರೆ ಅದರ ಒಂದು ಸಾರವನ್ನ ಆಘ್ರಾಣ ರೂಪದಲ್ಲಿ ಮೂಗಿನಿಂದ ಆಘ್ರಾಣಿಸಲು ಯತ್ನಿಸಿತು. ಆಘ್ರಾಣವೇನೋ ಆಯಿತು, ಆದರೆ ಹೊಟ್ಟೆ ತುಂಬತೆ, ಬಾಯಾರಿಕೆ ಹೋಯ್ತೆ. ಇಲ್ಲಿ ಮೊದಲು ಗೊತ್ತಿಲ್ಲ, ತಿನ್ನಬೇಕು ಕುಡಿಬೇಕು ಅಂತ ಗೊತ್ತಿಲ್ಲ. ಅದರ ಎವಲ್ಯೂಷನ್ ಏನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ವಾಕ್ನಲ್ಲಾಗಲಿಲ್ಲ, ಈಗ ಘ್ರಾಣೇಂದ್ರಿಯದಲ್ಲೂ ಕೂಡ ಆಗಲಿಲ್ಲ. ನೆಕ್ಸ್ಟ್ ಏನಾಯಿತು? ತಚ್ಚಕ್ಷುಷಾ ಜಿಗೃಕ್ಷದ ತನ್ನಾಶೋಕ್ನ ಚಕ್ಷುಷಾ ಗ್ರಹೀತುಂ ಸಾ ಯದ್ಧೈನ ಚಕ್ಷುಷಾ ಗ್ರಹ್ಯೈಷದ್ಭೃತ ಹೈವಾನ್ನಂ ಅಪ್ರಭ್ಯದ. ಅಂದರೆ ನೆಕ್ಸ್ಟ್ ಏನು ಮಾಡ್ತು? ರಚನೆ ಕಣ್ಣಿನಿಂದ ನೋಡಿ
ಹಿಡಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತು. ಆ ಪ್ರಯತ್ನದಲ್ಲೂ ಕೂಡ ಯಶಸ್ಸು ಆಗಲಿಲ್ಲ. ಅಂದರೆ ಹಸಿವು ಇಂಗಲಿಲ್ಲ, ಬಾಯಾರಿಕೆ ಹೋಗಲಿಲ್ಲ, ನಾದ ವಾಕಾಯ್ತು, ಆಘ್ರಾಣ ಮೂಗಾಯ್ತು, ಈಗ ದೃಷ್ಟಿ ಆಯಿತು. ಓಹೋ ಇದ್ಯಾಕೋ ಆಗಲಿಲ್ವಲ್ಲ ಅಂತ ನೆಕ್ಸ್ಟ್ ತಚ್ಛ್ರೋತ್ರೇಣ ಜಿಗೃಕ್ಷದ ತನ್ನಾಶೋಕ್ತಶ್ರೋತ್ರೇಣ ಗ್ರಹೀತುಂ ಸಾ ಯದ್ದೈನ ಶ್ರೋತ್ರೇಣ ಗ್ರಾಹಿಷ್ಯ ಶ್ರುತ್ವಾ ಹೈವಾನ್ನ ಮತ್ರಭ್ಯದ್. ಈಗೇನಾಯಿತು? ಶ್ರವಣೇಂದ್ರಿಯ ಕಿವಿಗಳಿಂದ ಹಿಡಿಲಿಕ್ಕೆ ಹೋಯಿತು, ಆಹಾರವನ್ನು ಕಿವಿಗೆ ಹಾಕೊಂತು, ನೀರನ್ನ ಕಿವಿಗೆ ಹಾಕೊಂತು, ಆಗಲಿಲ್ಲ. ಇವತ್ತಿಗೂ ಇದೇ ಅಲ್ವೇ ಡಿಸೈನ್ ಇರೋದು? ಯೋಚನೆ ಮಾಡಿ, ಇವತ್ತಿಗೂ ಕೂಡ ಇದೇ ಡಿಸೈನ್ ಇರೋದು. ನಾವು ಸಣ್ಣ ಮಕ್ಕಳನ್ನ ನೋಡಿದ್ರೆ, ಹುಟ್ಟಿರೋ ಮಕ್ಕಳು, ಅವಕ್ಕೂ ಈ ಬುದ್ಧಿ ಸ್ಟಾರ್ಟಿಂಗಲ್ಲೇ ಬಂದಿರತ್ತೆ. ಅದು ಆಗಲಿಲ್ಲ. ಆಗೇನಾಯಿತು? ತತ್ವಜಾ ಜಿಗೃಕ್ಷದ್ ತನ್ನಾಶಾಕ್ನತ್ವಜಾ ಗ್ರಹೀತುಂ ಸಾ ಯದ್ದೈನ ತತ್ವಜಾ ಗ್ರಹ್ಯಶ್ಯದ್ ಸೃಷ್ಟ್ವಾ ಹೈವಾನ್ನ ಮತ್ರಪ್ಸ್ಯದ್. ಸ್ಪರ್ಶೇಂದ್ರಿಯದಿಂದ ಸ್ಪರ್ಶ, ಅದು ಚರ್ಮ, ಇವುಗಳಿಂದ ತಗೊಳಕ್ ಟ್ರೈ ಮಾಡ್ತು. ಆಯ್ತೇ? ಆಗಲಿಲ್ಲ. ನೋಡಿ, ಅವತ್ತಿಂದ ಡಿಸೈನ್ ಇವತ್ತವರೆಗೂ ಒಂದೇ ಥರ ಇದೆ. ಇವತ್ತು ಇದೆಲ್ಲ ಟ್ರೈ ಮಾಡಿ ನೋಡಿದ್ರು ನಾವು ಇವತ್ತು ಕೂಡ ಆಗೋದಿಲ್ಲ. ಅಂದರೆ ಆ ಹೃತ ಅನ್ನೋದು ಯಾವ ಥರ ಡಿಸೈನ್ ಇದೆ ಅಂದರೆ ಅದನ್ನು ಮೀರಲಿಕ್ಕೆ ಆಗೋದಿಲ್ಲ. ಅವತ್ತೂ ಆಗಲಿಲ್ಲ, ಅದರ ಪ್ರಯತ್ನ ಮಾತ್ರ ನಡೆದಿತ್ತು. ಕೇಳಪ್ಪ ಅಕ್ಷಯ್. ಸರ್, ಅವರಗಳಿಗೆ ವೃತ್ತದ ಬಗ್ಗೆ ಅರಿವಿರ್ಲಿಲ್ವಾ ಸರ್? ಇಷ್ಟೊಂದು ಹಿಟ್ ಅಂಡ್ ಟ್ರಯಲ್ ಅನ್ನೋದಕ್ಕಿಂತ ಅವರಿಗೆ ವೃತ್ತಗಳ ಬಗ್ಗೆ ಅರಿವಿರ್ಲಿಲ್ಲ. ವೃತ್ತದ ಬಗ್ಗೆ ಅರಿವು ಇನ್ನೂ ಇಟ್ಟಿಲ್ಲ. ಎದುರುಗಡೆ ಅಂದರೆ ಹಸಿವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಎಲ್ಲ ಫಾರ್ಮೇಶನ್ ಆಗೋಗಿದೆ, ಎದುರುಗಡೆ ಅನ್ನ ಇದೆ, ನೀರಿದೆ, ಆಹಾರ ಇದೆ. ಹೀಗೆ ತಿನ್ನೋದನ್ನ, ಇದನ್ನ ಕ್ವೆಸ್ಟ್ ಅಂತ ಕರೀತಾರೆ. ಅಂದರೆ ಋತದಲ್ಲಿ, ಅಂದರೆ ಪರಮಾತ್ಮ ಎಲ್ಲವನ್ನೂ ರೆಡಿಮೇಡ್ ಆಗಿ ಕೊಡೋದಿಲ್ಲ. ನಾನೇನು ಹೇಳಿದೆ? ಕರ್ಮವನ್ನು ಕೊಟ್ಟಿರ್ತಾನೆ. ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನದಿಂದ ನಾವೆಲ್ಲವನ್ನು ಸಾಧಿಸಿಕೊಳ್ಬೇಕು. ಸಾಧನೆ ಅನ್ನೋದು ಮೊಟ್ಟ ಮೊದಲ ಸಾಧನೆ ಯಾವುದು? ಆಹಾರವನ್ನು ಹೇಗೆ ಭಕ್ಷಿಸಬೇಕು, ನೀರನ್ನು ಹೇಗೆ ಕುಡಿಯಬೇಕು, ವಾಕ್ ಅಂದರೆ ಎಲ್ಲಿ ಉಪಯೋಗಿಸ್ಬೇಕು, ಘ್ರಾಣೇಂದ್ರಿಯ ಎಲ್ಲಿ ಉಪಯೋಗಿಸ್ಬೇಕು, ಚರ್ಮ ಯಾವುದಕ್ಕೆ ಉಪಯೋಗಿಸ್ಬೇಕು, ಇದರ ಉಪಯೋಗವನ್ನು ತಿಳ್ಕೊತಾ ಇದ್ದೀವಿ. ಈಗಿನ್ನೂ ಫಾರ್ಮೇಷನ್ಸ್ ಆಗಿದೆ. ಪಂಚೇಂದ್ರಿಯಗಳು ಎಲ್ಲವೂ ಫಾರ್ಮೇಷನ್ಸ್ ಆಗಿದೆ. ಮೊದಲು ಯಾರಿಗೂ ಗೊತ್ತಿಲ್ಲ ಇದು ಹೇಗೆ ಮಾಡಬೇಕು ಅಂತ. ಅದು ನಾವೇ ಕಂಡ್ಕೋಬೇಕು. ಈಗಲೂ ನೋಡಪ್ಪ, ಈಗಲೂ ಕರ್ಮ ಇದೆ, ಆಹಾರದ ಉತ್ಪಾದನೆ ಇದೆ, ಎಲ್ಲ ಇದೆ. ಆದರೆ ನಮ್ಮ ಶ್ರಮ ಅಂತ ನಮ್ಮ ಕರ್ಮ ಹಾಕಲೇಬೇಕಿದೆ. ಯಾರಿಗೆ ಯಾರು ಕೂಡ ಅವರು ಕೂತಿರೋ ಕಡೆ ಮಲಗಿರೋ ಕಡೆನೇ ಆಹಾರವಾಗಲಿ ನೀರಾಗಲಿ ಯಾರೂ ಸಪ್ಲೈ ಮಾಡೋದಿಲ್ಲ. ಅನಾರೋಗ್ಯ ಆ ಟೈಮಲ್ಲಿ ಕೆಲವೊಂದು ಬಿಟ್ಟರೆ ಅದಕ್ಕೂ ಚಾರ್ಜಸ್ಗಳಾಗತ್ತೆ. ಅಂದರೆ ಇಲ್ಲಿ ದುಡಿಮೆ ಅನ್ನೋದು ಬೇಕು. ಹೇಗೆ ದುಡಿದರೆ ಹೇಗೆ ಫಲ ಅನ್ನುವುದೇ ತಿಳಿದುಕೊಳ್ಳುವುದೇ ಸಾಧನೆ. ಇಲ್ಲಿ ಸಾಧನೆ ಅನ್ನುವುದು ಹೇಗೆ ಶುರುವಾಯಿತು? ಎಫರ್ಟ್ ಅನ್ನೋದು ಹಸಿವು ಬಾಯಾರಿಕೆಗಳಿಂದ ಹೇಗೆ ಮೋಟಿವೇಟ್ ಮಾಡ್ತು ಲೋಕಪಾಲಕರನ್ನ, ಯಾವ ರೀತಿ ಮೋಟಿವೇಟ್ ಮಾಡಿ, ಯಾವ ರೀತಿ ಪ್ರೆಷರ್ ಮಾಡಿ. ಆಗ್ತಾ ಇಲ್ಲ. ಒಂದೊಂದೇ ಪ್ರಯತ್ನ. ಈಗ ಚರ್ಮಕ್ಕೆ ಬಂತು. ಆ ರೀತಿಯಾಗಿ ಇಲ್ಲಿ ಇವತ್ತು ಕೂಡ ಹುಟ್ಟಿದ ಮಗುಗೆ ರೆಡಿಮೇಡ ಏನು ಪರಮಾತ್ಮ ಕೊಡೋದಿಲ್ಲ. ಪರಮಾತ್ಮನ ಯೋಚನೆ ಮಾಡಪ್ಪ, ಯಾವುದಾದ್ರೂ ಆಯಿತು ರೆಡಿಮೇಡ ಎಲ್ಲ ಎಲ್ಲಿ ಕೊಡುತ್ತೆ? ಅನುಕೂಲಗಳು ಮಾಡಿಕೊಡುತ್ತೆ, ಕಾನೂನು ಮಾಡಿಡುತ್ತೆ, ಕರ್ಮಗಳಿರುತ್ತೆ. ಅದು ಆ ಕರ್ಮಗಳನ್ನು ಮಾಡ್ತಾ ಆ ಋತವನ್ನು ಪಾಲಿಸುತ್ತಾ ಸಾಧನೆಯನ್ನು ಮಾಡಿಕೊಂಡು
ತಾನು ಸಂಪಾದನೆಯನ್ನು ಮಾಡಬೇಕು ಎನ್ನುವುದು ಪರಮಾತ್ಮನ ಇಚ್ಛೆ. ಇದೇ ಋತದ ಒಂದು ಇಚ್ಛೆ. ಹಾಗಾಗಿ ಆ ಇಚ್ಛಾ ಪ್ರಕಾರದಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅಂದರೆ ಆ ಪ್ರಯತ್ನವೇ ಎವಲ್ಯೂಷನ್ ಫ್ಯಾಕ್ಟರ್. ಎಲ್ಲ ಹಸಿವು ಬಾಯಾರಿಕೆಗಳೇ ಇಲ್ಲದಿದ್ದರೆ ಎವಲ್ಯೂಷನ್ ನಡೀತಿತ್ತೆ, ಲೋಕ ಮುಂದಕ್ಕೆ ಹೋಗ್ತಾ ಇತ್ತೆ, ಲೋಕಪಾಲಕರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದರೆ ನಾವುಗಳು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ವಾ? ಪ್ರಾಣಿಗಳು ಎದ್ದು ಓಡಾಡ್ತಾ ಇದ್ವಾ? ಏನೂ ನಡೀತಾ ಇತ್ತಿಲ್ಲ. ಎಲ್ಲ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಕ್ರಿಯೇಟ್ ಆದ್ದರಿಂದ ಅದಕ್ಕೆ ಬೇಕಾದ ಕರ್ಮಗಳು ಬೇಕಾದ್ರಿಂದ ಆ ಕರ್ಮಗಳಿಗೆ ಫಲಗಳು ಸೃಷ್ಟಿಯಾಗಿರುವುದರಿಂದ ಎಲ್ಲವೂ ಒಂದು ಆಟೋ ಮೋಡಿಗೆ ಇವತ್ತು ನಡೀತಾ ಇದೆ. ಬಟ್ ಈ ಆಟೋ ಮೋಡಿಗೆ ಬರಬೇಕಾದ್ರೆ ಮೊಟ್ಟ ಮೊದಲ ಸಾಧನೆ ಏನು ಮಾಡಿದ್ರು? ಆಹಾರ ಮತ್ತು ನೀರನ್ನು ಹೇಗೆ ತೆಗೆದುಕೊಳ್ಳಬೇಕು. ಇದು ವೆರಿ ಫಂಡಮೆಂಟಲ್ ರಿಸರ್ಚ್, ಇದು ವೆರಿ ಫಂಡಮೆಂಟಲ್ ಸಾಧನೆ ಮೊಟ್ಟ ಮೊದಲು ಮಾಡಿದ್ದು. ಯಾವ ಪುಸ್ತಕದಲ್ಲೂ, ಯಾವ ವಿಜ್ಞಾನದಲ್ಲೂ, ಯಾವ ಶಾಸ್ತ್ರದಲ್ಲೂ ಇದು ಸಿಗೋದಿಲ್ಲ. ನಮ್ಮ ವೇದ ಉಪನಿಷತ್ತುಗಳಲ್ಲಿ ಬಿಟ್ಟರೆ ಅದರ ಐತರೆಯ ಉಪನಿಷತ್ತಿನಲ್ಲಿ ಮಾತ್ರ ನಮಗೆ ಇದು ಸಿಗತ್ತೆ. ಆಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತು? ತನ್ಮನಸಾ ಜಿಗೃಕ್ಷದ ತನ್ನಾಶಕ್ನೋನ್ಮನಸಾ ಗ್ರಹೀತುಂ ಸಾ ಯದ್ಧೇನ್ನನ್ಮನಸಾ ಗ್ರಹ್ಯೈಷ್ಯದ್ಭಾತ್ವಾ ಹೈವಾನ್ನಾಮಪ್ರಪ್ಸ್ಯದ್. ಮನಸ್ಸಿನಿಂದ ಹಿಡ್ಕೊಂಡ್ಬಿಡೋಣ, ಮನಸ್ಸಿನಿಂದ ತಿಂದುಬಿಡೋಣ ಅಂತ ಹೋಯಿತು. ಆಗಲಿಲ್ಲ, ಫೇಲ್ ಆಯಿತು. ತಚ್ಚಿಷ್ಣೇನ ಜಿಗೃಕ್ಷದ್ ತನ್ನಾಶಕ್ನೋಚ್ಚಿಷ್ಣೇನ ಗೃಹೀತುಂ ಸಾ ಯದ್ಧೈನಚ್ಚಿಷ್ಣೇಶ ಗ್ರಾಹಿಷ್ವೇದ್ ವಿಸೃಜ್ಯ ಹೈವಾನ್ನಮಪ್ರಪ್ಸ್ಯದ್. ಆಗ ಹೆಣ್ಣು ಅನ್ನೋ ಲಿಂಗ ಇತ್ತಿಲ್ಲ, ಕೇವಲ ಗಂಡು ಅನ್ನೋ ಒಂದು ಲಿಂಗ ಇದ್ದಿದ್ದರಿಂದ ಆ ಪ್ರೈವೇಟ್ ಪಾರ್ಟ್ ಆಫ್ ಗಂಡಸು ಅಂದರೆ ಶಿಶ್ನ, ಅದರಿಂದ ಹಿಡಿದುಕೊಳ್ಳಲಿಕ್ಕೆ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೋಯಿತು. ಆದರೆ ಆಗಲಿಲ್ಲ. ಆದರೆ ಇವತ್ತು ತಂತ್ರ ಪ್ರಾಕ್ಟೀಸಲ್ಲಿ ಕೆಲವು ವಿಚಾರಗಳನ್ನು ಇವುಗಳಿಂದೆಲ್ಲ ಅಭ್ಯಾಸ ಮಾಡಿ ಸಾಧನೆ ಮಾಡಿಕೊಂಡಿರುವ ಉದಾಹರಣೆಗಳಿದೆ. ಆದರೆ ಈ ಒಂದು ಆರಂಭದಲ್ಲಿ ಅಲ್ಲೂ ಕೂಡ ಫೇಲ್ ಆಯಿತು. ನೆಕ್ಸ್ಟ್ ಏನಾಯಿತು? ತದಪಾನೇನ ಜಿಗೃಕ್ಷದ್ ತದಾವಯತ್ ಸೈಷೋನ್ನಸ್ಯ ಗ್ರಹ ಯದ್ವಾಯುರನ್ನಾಯುರ್ವಾ ಏಷ ಯದ್ವಾಯು. ಆಗ ನೆಕ್ಸ್ಟ್ ಏನು ಮಾಡ್ತು? ಅಪಾನ ವಾಯುವಿನ ಮೂಲಕ ಹಿಡಿಯಲು ಯತ್ನಿಸಿದಾಗ ಎಸ್ ಸಾಧ್ಯವಾಯಿತು. ನೋಡಿ, ಇಷ್ಟೆಲ್ಲ ವಾಕಾಯಿತು, ಮೂಗಾಯಿತು, ಮಾತಾಯಿತು, ಕಣ್ಣಾಯಿತು, ಕಿವಿ ಆಯಿತು, ಚರ್ಮ ಆಯಿತು, ಮನಸ್ಸಾಯಿತು. ಎಲ್ಲ ಆದಮೇಲೆ ಕಟ್ಟ ಕಡೆಗೆ ವಾಯುವಿನಲ್ಲಿ ಅಪಾರ ವಾಯುವಿನ ಮೂಲಕ ಆಹಾರವನ್ನು ತೆಗೆದುಕೊಂಡಾಗ ಸಾಧ್ಯವಾಯಿತು. ಇವತ್ತೂ ಕೂಡ ಅಪಾನ ವೃತ್ತಿಯಿಂದಲೇ ಆಹಾರ ಜೀರ್ಣ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಪಾನ ವಾಯುವೇ ಆಹಾರದ ಗ್ರಾಹಕ ಅನ್ನೋದನ್ನ ಇವತ್ತಿಗೂ ಅದೇ ಇದೆ. ಅವತ್ತು ಅದೇ ಡಿಸೈನ್ ಆಗಿತ್ತು. ಆದರೆ ಕಂಡುಹಿಡ್ಕೋಬೇಕಾದ್ರೆ ಇಷ್ಟು ಎಕ್ಸ್ಪರಿಮೆಂಟ್ಗಳು, ಪ್ರಯತ್ನಗಳು ನಡೆದವು. ಹಾಗಾಗಿ ಈ ವಾಯುವೆಂಬುದು ಅನ್ನದಿಂದಲೇ ಬದುಕಿದೆ. ಸಾ ಈಕ್ಷತ ಕಥಂ ವಿದಂ ಮತೃತೆ ಸ್ಯಾದಿದೆ ಸಾ ಈಕ್ಷತ ಕತರೇಣ ಪ್ರಪದ್ಯಾಯಿತೆ ಸ ಈಕ್ಷತ ಯದಿ ವಾಚಾಭಿವ್ಯಾಹೃತಂ ಯದಿ ಪ್ರಾಣೇನಾಭಿಪ್ರಾಣೀತಂ ಯದಿ ಚಕ್ಷುಷಾ ದೃಷ್ಟಂ ಯದಿ ಶ್ರೋತ್ರೇಣ ಶ್ರುತಂ ಯದಿ ತ್ವಚಾ ಸೃಷ್ಟಂ ಯದಿ ಮನಸಾಧ್ಯಾತಂ ಯದ್ಯಪಾನೇನಾಭ್ಯಪಾನೀತಂ ಯದಿ ಶಿಷ್ಣೇನ ವಿಸೃಷ್ಟಮತಕೋಹಮಿತಿ. ಆಗ
ಈ ಮ್ಯಾನೇಜ್ಮೆಂಟ್, ಈ ಒಂದು ಡಿಸೈನ್ ಮಾಡಿದಂತಹ ಈಶ್ವರ ಅಂತನಾರು ಕರೆಯೋಣ, ಅಥವಾ ಪರಮ ಆತ್ಮ ಅಂತನಾರು ಕರೆಯೋಣ. ಅವನು ಆಲೋಚನೆ ಮಾಡ, ಇದು ಇದು ಅಂದ್ರೆ ಏನಿಲ್ಲಿ? ಈ ವಿರಾಟ್ ಪುರುಷ, ಈಗ ನಾನು, ನೀವು, ಪ್ರಾಣಿ, ಪಕ್ಷಿ, ದೇವತೆ ಎಲ್ಲವೂ ಕೂಡ ಆ ಪರಮಾತ್ಮನಿಗೆ ಇದು ಅಂದರೆ ದೇಹ ಇಂದ್ರಿಯ ಸಂಘಾತ ಸ್ವರೂಪದಲ್ಲಿರುವುದು. ದೇಹ ಇಂದ್ರಿಯ ಸಂಘಾತ ಸ್ವರೂಪವು ನಾನಿಲ್ಲದೆ ಹೇಗೆ ತಾನೇ ಉಳಿದೀತು? ಅಂದರೆ ಈ ದೇಹ ಇಂದ್ರಿಯ ಇದು ಕೇವಲ ಪದಾರ್ಥ ಆಗಿದೆ. ಇದರಲ್ಲಿ ಚಲನೆ ಮತ್ತು ಚಿಂತನೆ ಅಂದ್ರೆ ಬರೀ ಹಸಿವು ಇದೆಲ್ಲ ಕೊಟ್ಟು, ಆಹಾರ ಕೊಟ್ಟು ಇದೆಲ್ಲ ಆಯಿತು, ಎಲ್ಲ ಆಯಿತು, ಕಣ್ಣು ಮೂಗು ನಾಲ್ಗೆ ಚರ್ಮ ಎಲ್ಲ ಆಯಿತು. ಆದರೆ ಇದು ಹೇಗೆ ಉಳ್ಕೊಳತ್ತೆ ಬದುಕಿ? ಅಂದರೆ ನಾನೇ ಸ್ವಾಮಿ, ಅಂದ್ರೆ ನಾನೇ ನಾನತ್ವ. ಆ ನಾನತ್ವ ಅನ್ನೋದೇನು? ಚಲನೆ ಮತ್ತು ಚಿಂತನೆ. ಅಂದರೆ ಆ ಪರಮ ಮನ ಅನ್ನೋದು ಆತ್ಮ ಅನ್ನೋ ಒಂದು ಚಲನೆ ಮತ್ತು ಚಿಂತನೆ ಪ್ರಗತಿಗಾಗಿ ಇರದಂತಹ, ಸರಿ ಇರುವಂತಹ ಚಲನೆ ಮತ್ತು ಚಿಂತನೆ ಇರದಿದ್ದರೆ ಇದು ಹೇಗೆ ಉಳ್ಕೊಳ್ಳೋದು? ಎಲ್ಲವೂ ವೇಸ್ಟ್ ಆಗೋಗುತ್ತಲ್ಲ, ಇಷ್ಟೆಲ್ಲ ನಾವು ಮಾಡಿ ಏನು ವೇಸ್ಟ್ ಆಗೋಗುತ್ತಲ್ಲ. ಓಕೆ, ಹಾಗಾಗಿ ನಾನೇ ಇದರೊಳಗಡೆ ಸಾಕ್ಷಿಯಾಗಿ ಇರಬೇಕು, ನಾನೇ ಈ ರಚನೆಗಳ ಒಳಗಡೆ ಅನುಭವಿಸುವವನು ಕೂಡ ಆಗಿ ಇರಬೇಕು. ಅಂದರೆ ನಮ್ಮ ಆತ್ಮವೇ ಸಾಕ್ಷಿ ರೂಪ, ನಮ್ಮ ಆತ್ಮವೇ ಭೋಕ್ತೃಸ್ವರೂಪ. ಅಂದರೆ ಅನುಭವಿಸುವುದು ಆತ್ಮವೇ, ಸಾಕ್ಷಿ ರೂಪವು ಕೂಡ ಆತ್ಮವೇ. ಇದನ್ನ ನಾನಾಗಿ ಇಲ್ಲದಿದ್ದರೆ ಹೇಗೆ ಇದು ಕಂಟಿನ್ಯೂ ಆಗುತ್ತೆ ಇಷ್ಟೆಲ್ಲ ಇರೋ ಮೆಕ್ಯಾನಿಸಮ್ ಅಂತ ಆಲೋಚನೆ ಮಾಡಿ, ನಾನು ಯಾವುದರಿಂದ ಈ ದೇಹ ಇಂದ್ರಿಯಗಳಿರುವ ಈ ಒಂದು ಧರ್ಮಿಗೆ ಒಳಗಡೆ ಹೋಗಲಿ? ಅಂದರೆ ಮುಂಗಾಲು ಮತ್ತೆ ತಲೆ, ಇದರಲ್ಲಿ ಯಾವ ದಾರಿ ಮೂಲಕ ನಾನು ಒಳಗಡೆ ಹೋಗಲಿ ಅಂತ ಆಲೋಚಿಸಿತು. ವಾಕು ಮಾತನಾಡಿದರೆ, ಘ್ರಾಣವು ಆಘ್ರಾಣಿಸಿದರೆ, ಚಕ್ಷುವು ನೋಡಿದರೆ, ಶ್ರೋತ್ರವು ಕೇಳಿದರೆ, ಚರ್ಮವು ಸ್ಪರ್ಶಿಸಿದರೆ, ಮನಸ್ಸು ಚಿಂತಿಸಿದರೆ, ಅಪಾನವು ಜೀರ್ಣಿಸಿದರೆ, ಶಿಷ್ಣವು ವಿಸರ್ಜಿಸಿದರೆ, ಆಗ ನಾನು ಯಾರು? ಅಂದರೆ ಯಾವ ಸ್ವರೂಪದಲ್ಲಿ ನಾನು ಇದರೊಳಗಡೆ ಸೇರ್ಕೊಳ್ಳೋದು? ಇದರಲ್ಲಿ ಹೂ ಐ ಆಮ್, ನಾನು ಒಳಗಡೆ ಹೋಗೋದು ಹೇಗೆ? ಫಸ್ಟ್ ಕ್ವಶನ್ ಏನು? ಇಷ್ಟೆಲ್ಲ ಡಿಸೈನ್ ಆಗಿರೋದು ಕಂಟಿನ್ಯೂಟಿ ಹೇಗೆ? ಆ ಕಂಟಿನ್ಯೂಟಿ ಆದಮೇಲೆ ಅದರೊಳಗಡೆ ಸಾಕ್ಷಿ ರೂಪ, ಭೋಕ್ತೃ ರೂಪ ಹೇಗೆ? ಮತ್ತು ಆ ಒಳಗಡೆ ಪ್ರವೇಶ ಹೇಗೆ? ಆ ಪ್ರವೇಶ ಇಷ್ಟೆಲ್ಲ ಆದಮೇಲೆ ನನ್ನ ಸ್ವರೂಪ ಏನು? ನಾನು ಯಾರಿಗೆ ಸ್ವಾಮಿ? ಇದೆಲ್ಲವೂ ಇರುವವನು, ಇಂತಹ ಸ್ವರೂಪದವನು ಅಂತ ಗೊತ್ತಾಗುತ್ತೆ. ಅಂದರೆ ಇಷ್ಟೆಲ್ಲ ಮಾಡಿರೋ, ಡಿಸೈನ್ ಮಾಡಿರೋ ನಾನು, ಈ ಕಂಟಿನ್ಯೂಟಿಗೆ ಕಾರಣವಾಗಿರುವವನು ನಾನು, ಸಾಕ್ಷಿಯೂ ನಾನು, ಭೋಕ್ತೃವೂ ನಾನು. ಇಷ್ಟೆಲ್ಲ ಇರೋದ್ರಿಂದನೇ ವಾಕ್ ಉಪಯೋಗಿಸ್ಕೊಂಡು ಮಾತನಾಡ್ತೀಯಪ್ಪ, ಮೂಗನ್ನು ಉಪಯೋಗಿಸ್ಕೊಂಡು ಆಗ್ರಹಿಸ್ತೀಯಪ್ಪ, ಕಣ್ಣನ್ನು ಉಪಯೋಗಿಸ್ಕೊಂಡು ನೋಡ್ತೀಯಪ್ಪ, ಕಿವಿನ ಉಪಯೋಗಿಸ್ಕೊಂಡು ಕೇಳ್ತೀಯಪ್ಪ, ಚರ್ಮವನ್ನ ಉಪಯೋಗಿಸ್ಕೊಂಡು ಸ್ಪರ್ಶ ಜ್ಞಾನ ಮಾಡ್ಕೋತೀಯಪ್ಪ, ಮನಸ್ಸಿಂದ ಚಿಂತಿಸಿದರೆ ಚಿಂತನೆಗಳು ಉಂಟಾಗತ್ತಪ್ಪ, ಅಪಾನದಿಂದ ಆಹಾರ ಜೀರ್ಣವಾಗತ್ತಪ್ಪ, ಶಿಷ್ಣದಿಂದ ವಿಸರ್ಜನೆಗಳಾಗತ್ತಪ್ಪ. ಇಷ್ಟೆಲ್ಲ ನಾ ಮಾಡಿಸ್ತಾ ಇದ್ದೀನಿ. ಆದರೆ ನನ್ನನ್ನು
ಯಾರು ಅಂತ ನೀನು ತಿಳ್ಕೊಳಕ್ ಸಾಧ್ಯವೇ? ಈ ಒಂದು ಪ್ರಶ್ನೆ ಪರಮಾತ್ಮನಿಗೆ ಆಗ ಕಾಡಿತು. ಇಷ್ಟೆಲ್ಲ ಮಾಡ್ತೀನಿ, ಬಟ್ ಇಷ್ಟೆಲ್ಲ ಮಾಡಿರೋದು ನಾನು, ನನ್ನಿಂದನೇ ಇದೆಲ್ಲ ನಡೀತಾ ಇದೆ. ನಾನು ಒಂದು ಕ್ಷಣ ಇಲ್ಲ ಅಂದರೆ ಮುಂದುವರಿಕೆನೇ ಇಲ್ಲ, ಒಂದು ಕ್ಷಣ ನಿಂತರೆ ಮಾತಲ್ಲಿ ನಿಂತು ಹೋದರೆ ಮಾತಿಲ್ಲ, ಕಣ್ಣಲ್ಲಿ ನಿಂತು ಹೋದರೆ ಕಣ್ಣಲ್ಲಿ ದೃಷ್ಟಿ ಇಲ್ಲ. ಈ ರೀತಿ ಎಲ್ಲವೂ ಆಗಿರಬೇಕಾದರೆ, ಭೋಕ್ತೃವು ಸಾಕ್ಷಿಯೂ ಆಗಿರಬೇಕಾದರೆ ನಾನು ಯಾರು ಅಂತ ಯೋಚನೆ ಮಾಡ್ತೀಯಪ್ಪ, ಮಾಡುತ್ತಾ ಈ ರಚನೆಗಳು ಅನ್ನೋ ಒಂದು ಪ್ರಶ್ನೆ ಆ ಪರಮಾತ್ಮನಿಗೆ ಹುಟ್ಟಿತು. ಇನ್ನು ಅಲ್ಲಿಗೆ ಇವತ್ತಿನ ಒಂದು ಪಾಠನ ಇಲ್ಲಿಗೆ ನಿಲ್ಲಿಸುತ್ತೇನೆ. ಈಗ ನಿಮಗೆ ಪ್ರಶ್ನೆಗಳಿದ್ರೆ ಕೇಳಿ. ಇದರಲ್ಲಿ ಏನಾದರೂ ಅನುಮಾನ ಇದೆ ಯಾರಿಗಾದರೂ? ಓಕೆ, ಯಾರಿಗೂ ಅನುಮಾನ ಇಲ್ಲ ಅಂತಂದರೆ ಈ ತರಗತಿಯನ್ನು ಮುಗಿಸೋಣ. ಓಂ ಗಣಾನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನಾ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.